ನಾನು ಈ ಒಂದು ಸ್ಟೇಜ್ ಮೇಲೆ ಹೇಳ್ತಾ ಇರೋದು, ಇಲ್ಲಿ ಯಾರು ಟ್ರೋಲ್ ಮಾಡ್ತಿರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ, ಬಟ್ ಹೇಳ್ತಿರೋದು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ಒಂದು ಮೆಸೇಜ್ ನ. ಎಷ್ಟು ಟ್ರೋಲ್ ಮಾಡ್ತೀರಾ, ಎಷ್ಟು ಮಾಡ್ತೀರಾ, ನೀವ್ ಮಾಡಿರೋರು ಅಲ್ಲೇ ಇದೀರಾ, ಮಾಡಿಸ್ಕೊಂಡಿರ್ತಾರ ನೆಗೆಟಿವ್ ಆಗಿ ಟ್ರೋಲ್, ಅವ್ರು ಬಂದ್ ಇಲ್ಲಿ ನಿಂತಿದ್ದಾರೆ, ಇದು ಸಾಧನೆ. ಇವ್ರಿಗೆ ಚಪ್ಪಾಳೆ ಬರ್ಬೇಕು. ಡೋಂಟ್ ವರಿ. ಏನ್ ಗೊತ್ತಾ, ಹೆಣ್ಮಕ್ಳು ಅಂದ್ಮೇಲೆ ನಿಜವಾಗ್ಲೂ ತುಂಬಾ ಕಷ್ಟ. ಏನೋ ಹೇಳ್ತಾರ ಗೊತ್ತಾ, ಮುಳ್ ಮೇಲೆ ಬಟ್ಟೆ ಬಿದ್ರು, ಬಟ್ಟೆ ಮೇಲೆ ಮುಳ್ ಬಿದ್ರು, ಹರಿಯೋದು ಬಟ್ಟೆನೆ ಅಂತ ಹೇಳಿ. ಎಕ್ಸಾಕ್ಟ್ಲಿ. ಐ ಡೋಂಟ್ ನೋ ವೈ ಐ ಆಮ್ ಗೆಟಿಂಗ್ ಕ್ರೈ. ಇಲ್ಲ, ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಅನ್ಕೊಂಡಿರ್ತಾರೆ ಮ್ಯಾಮ್, ಇವ್ ರಿಯಾಲಿಟಿನೇ ಬೇರೆ. ಗಂಡ ತಪ್ಪು ಮಾಡಿದ್ರು ಅದು ಹೆಣ್ಮಕ್ಳದೇನೆ ತಪ್ಪು. ಅಲ್ಲಿ ಹಿಂದೆ ಏನಾಗಿರುತ್ತೆ ಅದನ್ನ ಯಾರು ನೋಡಲ್ಲ. ಆ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾವ್ ಏನ್ ಕಾಣಿಸ್ಕೊಂತೀವಿ ಅದನ್ನ ಮಾತ್ರ ಮಾತಾಡ್ತಾರೆ. ಎಲ್ಲ ಗೊತ್ತು, ಸುಮ್ನೆ ಶೋ ರಾಣಿದು. ನಂಗ್ ಗೊತ್ತಿಲ್ಲ, ನಾನು ಇಲ್ಲಿ ಖುಷಿಯಾಗಿ ಮಾತಾಡೋಣಂತ ಬಂದಿದ್ದು. ನಂಗ್ ಗೊತ್ತಿಲ್ಲ, ಲಾಸ್ಟ್ ಅಲ್ಲಿ ಇವ್ರದ್ದು ಕ್ಲಿಪ್ ಇತ್ತು, ಅವಾಗ ನೀವು ಸ್ಟೇಜ್ ಮೇಲೆ ಈಗ ಕರೆದ್ರಿ ಅಲ್ವಾ, ಅದನ್ನ ನೋಡಿ ನಂಗೆ ಅನ್ಸ್ತು, ಎಷ್ಟೇ ಟ್ರೋಲ್ ಮಾಡಿ, ಎಷ್ಟೇ ನೀವು ಹರ್ದಾಕೊಂಡ್ರು ನಿಮ್ ಕೈಲಿ ಏನೋ ಸಾಧನೆ ಮಾಡಕ್ ಆಗಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಅದ್ ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ಒಂದ್ ಮೂವಿಗೆ ಒಬ್ಬ ಆರ್ಟಿಸ್ಟ್ ಆಗಿ ನಾನ್ ಇವ್ರ ಜೊತೆ ಮಾಡಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಓಕೆ, ನಾನ್ ಆ ರೋಲ್ ನ ಮಾಡಲ್ಲ ಅಂತ ಹೇಳ್ತಾರಲ್ಲ, ಅದು ಆರ್ಟಿಸ್ಟ್ ಅಲ್ಲ. ಇವ್ರು ಒಂದಷ್ಟು ಒಂದು ರೀಲ್ಸ್ ಹಾಕಿದ್ರು, ಕೆಲವೊಂದು ಅಂಬರೀಶ್ ಸರ್ ಜೊತೆ ಇರೋ ಫೋಟೋ ಏನೇನೋ ಹಾಕಿದ್ರು. ಇವ್ರ ಲೈಫ್ ಅಲ್ಲಿ ಏನಾಗಿದೆ ನನಗ್ ಗೊತ್ತಿಲ್ಲ. ಈ ಒಂದು ಸ್ಟೇಜ್ ಮೇಲೆ ನಿಂತಿದಾರಲ್ಲ ಧೈರ್ಯ ತಗೊಂಡು, ಅದನ್ನ ನಾನ್ ಅಪ್ರಿಶಿಯೇಟ್ ಮಾಡ್ತೀನಿ. ಯಾರು ಮಾಡ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ. ಒಂದ್ ಹುಡ್ಗಿ ಇನ್ನೊಂದ್ ಹುಡ್ಗಿಗ್ ಆಗಲ್ಲ ಅಂತ ಹೇಳ್ತಾರೆ, ಅದು ಸುಳ್ಳು. ಈ ಸಮಾಜದಲ್ಲಿ ಅದು ಸುಳ್ಳು. ಒಂದ್ ಹುಡ್ಗಿಗೆ ಆಗೋದು. ಸೊ ನಿಮಗೆ ಯಾವಾಗ್ಲೂ ನಾನಂತಲ್ಲ, ನಂತರ ಸಾಕಷ್ಟು ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ. ನನ್ ಮಗ ಏನ್ ಅನ್ಕೊಂಡ್ರು ಯಾವನೂ ಸಾಚ ಇಲ್ಲ. ಅರ್ಥ ಆಯ್ತಾ? ಇಲ್ಲಿ ಕೂತಿರೋರು ಅಷ್ಟೇ, ಯಾರೂ ಸಾಚ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಎಲ್ಲಾರು ತಪ್ಪು ಮಾಡಿರ್ತಾರೆ, ಎಲ್ಲಾರು ಇದ್ ಮಾಡಿರ್ತಾರೆ. ಬಟ್ ಒಂದು ಸಲ ತಪ್ಪು ಮಾಡಿದ್ನ ಜನ ನಮ್ಗೆ ಒಂದು ಕೊಡ್ತಾರೆ, ಸರಿ ತಪ್ಪು ಮಾಡಿದ್ಯಾ ಬಿಡು, ನೆಕ್ಸ್ಟ್ ತಪ್ಪು ಮಾಡ್ಬೇಡ ಅಂತ ಹೇಳಿ. ಆ ತಪ್ಪನ ನಾವು ಪದೇ ಪದೇ ಮಾಡದೆ ಮುಂದೆ ನಡ್ಕೊಂಡು ಹೋಗ್ತೀವಲ್ಲ, ಅದೇ ನಿಜವಾದ ಜೀವನ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡೋದಿರಾ? ಗಂಗಾ ಅವ್ರೆ, ವಿ ಲವ್ ಯು. ಎಲ್ಲರೂ ನಿಮ್ನ ಲವ್ ಮಾಡ್ತೀವಿ. ಮಾತಾಡಿ. ಥ್ಯಾಂಕ್ ಯು ಅಕ್ಕ, ಇಷ್ಟೊಂದು ಧೈರ್ಯ ತುಂಬಿಸಿದ್ದೀರಾ. ಇಷ್ಟೊಂದು ಘಟಾನುಘಟಿಗಳಿದ್ದಾರೆ, ಇವ್ರ ಮುಂದೆ ನಾನು ನಿಂತ್ಕೊಳ್ಳೋ ಯೋಗ್ಯತೆ ಕೂಡ ನನ್ಗಿಲ್ಲ. ತುಂಬಾ ಥ್ಯಾಂಕ್ ಯು. ಮೀಡಿಯಾದವ್ರ ಅಣ್ಣ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋಣ, ಕಲರ್ ಕಮ್ಮಿ. ಲೋಕೇಶ್ ಅಣ್ಣಂಗೆ ತುಂಬಾ ಥ್ಯಾಂಕ್ ಯು. ಗಂಗನ್ನ ಕರೀರಿ, ಈ ಪಾತ್ರ ಚೆನ್ನಾಗ್ ಮಾಡ್ತಾಳೆ ಅಂತ ಹೇಳಿದ್ರು. ಅಮ್ಮ ಒಂದು ಸಿನಿಮಾ ಬಂದಿದೆ ಹೋಗಮ್ಮ ಅಂತ ಹೇಳಿದ್ರು. ಸರಿ ಅಣ್ಣ ಆಯ್ತು ಅಣ್ಣ, ಏನೋ ಪೇಮೆಂಟ್ ಕೊಡ್ತಾರೆ ನೋಡ್ಕೊಂಡ್ ಮಾಡಮ್ಮ ಅಂತ ಅಂದ್ರು. ಅಣ್ಣ ಆಯ್ತು ಅಣ್ಣ, ನೀವ್ ಹೆಂಗೆ ಹೇಳ್ತೀರಾ ಹಂಗೆ ಅಂತ. ಆಮೇಲೆ ಡೈರೆಕ್ಟರ್ ಸರ್ ವಿಕ್ರಮ್ ಧನಂಜಯ ಸರ್ ಹೇಳಿದ್ರು, ಕಾಸ್ಟ್ಯೂಮ್ ಏನಣ್ಣ ಅಂತ ಕೇಳಿದೆ ನಾನು. ನೈಟಿ ಎತ್ಕ ಬರಮ್ಮ ಅಂತ ಅಂದ್ರು. ಅಯ್ಯೋ ಇಲ್ಲೂ ನೈಟಿನ, ಯಾವ್ದಾರು ಚೆನ್ನಾಗಿರೋ ಬಟ್ಟೆ. ಆಮೇಲೆ ಕ್ಯಾರೆಕ್ಟರ್ ಮಾತ್ರ ಸಖತ್ತಾಗಿದೆ, ಖುಷಿ ಆಯ್ತು ನಂಗೆ. ನಿಜ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ ವಿಕ್ರಮ್ ಸರ್ಗೆ. ತುಂಬಾ ಖುಷಿ ಆಯ್ತು. ಒಂದ್ ಮಾತು ಹೇಳಿದ್ರು, ನೀನ್ ಮುಂಚೆನೆ ಸಿಕ್ಕಿದ್ರೆ ಚೆನ್ನಾಗಿರೋದಮ್ಮ, ನೀನ್ ಒಳ್ಳೆ ಕಲಾವಿದೆ ಆಗ್ತೀಯ, ನೀನು ಒಳ್ಳೆ ಕಲಾ ಸರಸ್ವತಿ ಇದೆ ನಿನ್ನಲ್ಲಿ ಅಂತ ಅಂದ್ಬಿಟ್ಟು